2028ಕ್ಕೆ ಎನ್‌ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅಂತ ಚರ್ಚೆ ಆಗ್ತಿದೆ. ನೋಡಿ, 2028ಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಬರೋದು ಗ್ಯಾರಂಟಿ. ಬಿ ಜೆ ಪಿ ನೇತೃತ್ವದ ಸರ್ಕಾರ ಬರ್ತೈತೆ, NDA ನೇತೃತ್ವದ ಸರ್ಕಾರ ಬರ್ತೈತೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಆಗುವಂಥವ್ರ ಪಟ್ಟಿ ದೊಡ್ಡದಾಗೇ ಇದೆ. ಹೌದೌದು, ಪಕ್ಕ ಅದರಲ್ಲಿ ಏನು ಡೌಟೇ ಇಟ್ಕೊಂಬೇಡಿ. ಯಾರು? ನಾನೇ ಅದನ್ನೇ NDAನೇ ಅಂತ ಹೇಳಿದ್ದು. ಬಿ ಜೆ ಪಿ ನೇತೃತ್ವ ಬಿ ಜೆ ಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಪ್ರಶ್ನೆನೇ ಇಲ್ಲ. ಇರುತ್ತೆ, ಪ್ರಶ್ನೆನೇ ಇಲ್ಲ. ಈಗಿದೆ ಅಲ್ಲ, ಪಾರ್ಲಿಮೆಂಟಲ್ಲೂ ಅವ್ರಿಗೆ ನಾವು 28 ಸೀಟಲ್ಲಿ 4 ಸೀಟು ಕೊಟ್ಟಿದ್ರಿ ಅವ್ರಿಗೆ. ಪಾರ್ಲಿಮೆಂಟಲ್ಲೂ 1, 2, 3 ಸೀಟ್ ಕೊಟ್ಟಿದ್ರಿ ಅವ್ರಿಗೆ. ಹೌದೌದು, ಬಿ ಜೆ ಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ತೀರ್ಮಾನ ಮಾಡೋದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದರೆ NDA ನೇತೃತ್ವದ ನಾಯಕತ್ವ ವಹಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ಇಲ್ಲ, ಆ ಥರದ್ದು ಭಾಳ ಜನ ಚರ್ಚೆ ಮಾಡ್ತಾನೆ ಇದೆ. ಎಲ್ಲರ ಹೆಸರು ಈಗಾಗಲೇ ಒಂದು 10 ಹೆಸರು ಬಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅಂತ. ಅದರಲ್ಲಿ ಹೌದು, ಬಿ ಜೆ ಪಿ ಆಶೀರ್ವಾದ ಇದ್ದರೆ ನಾನು ಕೂಡ ಆಗ್ಬೋದು. ನರೇಂದ್ರ ಮೋದಿಯವರು, BJP ಜನಗಳ ಆಶೀರ್ವಾದ ಇದ್ದರೆ ನಾನು ಕೂಡ ಆಗ್ಬೋದು. ನಮ್ಮ ಥರ ಬಿ ಜೆ ಪಿಯಲ್ಲಿ ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿ ಆಸ್ಪರೆಂಟು. ಸುಮಾರು ಒಂದು 60 ಜನ ಮೇಲೆ ಇದ್ದಾರೆ ನಮ್ಮಲ್ಲೂ ಕೂಡ. ಅದರಿಂದ ಈಗ ನಾವು ಅಧಿಕಾರಕ್ಕೆ ಬರೋವಂಥದ್ದು ಮುಖ್ಯ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರು ನೇತೃತ್ವ ವಹಿಸ್ತಾರೆ, ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿರುವಂಥ ಈ ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕರಪ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗಬೇಕು. ಅದು ಮುಖ್ಯ. ಮುಂದೆ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮಂತ್ರಿ ಆಗ್ತಾರೆ, ಅದು ಇವಾಗ ಅಪ್ರಸ್ತುತ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿ ಏನಿದ್ರು 28ಕ್ಕೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರೋವಂಥದ್ದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ವಿಧಾನಸಭೆ ಒಳಗಡೆನೂ ಮಾಡ್ತಾಯಿದ್ದೀರಿ, ಹೊರಗಡೆನೂ ಹೋರಾಟವನ್ನು ಮಾಡ್ತಾಯಿದ್ದೀರಿ. ನೀವು NDA ಮೈತ್ರಿ ಅಂತ ಹೇಳ್ತೀರಿ ಸರ್. ಈಗ ಮಂಡ್ಯದಲ್ಲಿ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ, JDS ಪಕ್ಷನ ಕಾಂಗ್ರೆಸ್ಸು ಮತ್ತು BJPಗೆ ಅಡಮಾನ ಇಡ್ತಾ ಇದ್ದಾರೆ. ಅದು ಅವರ ಅಭಿಪ್ರಾಯ. ನಾವು ನಮ್ಮೆಲ್ಲ ಪಾರ್ಟ್ನರ್ಗಳನ್ನು NDAನಲ್ಲಿ ಭಾಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ದೇಶದಲ್ಲಿ. ಎಲ್ಲ ತಮಿಳ್ನಾಡಲ್ಲೂ ಇದ್ದಾರೆ. ನಾನು ತಮಿಳ್ನಾಡು ಎಲೆಕ್ಷನ್ಗೆ ನಿನ್ನೆಯಿಂದ ತಮಿಳ್ನಾಡು ಎಲೆಕ್ಷನಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ. ತಮಿಳ್ನಾಡಲ್ಲಿ ತಳಿಯಲ್ಲಿ ನೆನ್ನೆನೂ ಸಹ ಇವತ್ತು ಹೋಗ್ತಾಯಿದ್ದೀನಿ ತಳಿಯಲ್ಲಿ. ಇವತ್ತು ನಡ್ಡಾ ಅವರು, ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಚಾರಕ್ಕೋಸ್ಕರ ಬರ್ತಾಯಿದ್ದಾರೆ. ನಾನು ಅಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲೂ ಭಾಳಷ್ಟು ಜನ ಪಾರ್ಟ್ನರ್ ಇದ್ದಾರೆ. ಸೊ ಎಲ್ಲ ಪಾರ್ಟ್ನರ್ಗಳಿಗೂ ನೇತೃತ್ವ ವಹಿಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ಸೊ ನರೇಂದ್ರ ಮೋದಿಯವರ ತೀರ್ಮಾನ ಏನಿದೆ ಅದರ ಪ್ರಕಾರ ಸರ್ಕಾರ ಆಗುತ್ತೆ. ನನಗನ್ಸ್ತತೆ ಈ ಡೆಡ್ಲೈನ್ಗಳಿಗೆ ಈಗ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಮ್ಮ ಪ್ರಕಾರ ನವಂಬರ್ 20ಕ್ಕೆ ಆಗಬೇಕಾಗಿತ್ತು, ಮುಗಿದೋಯ್ತು. ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ ಈಗ. ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ ಈಗ. ಮೆಡಿಸನ್ನು ಎಕ್ಸ್ಪೈರಿ ಆದಮೇಲೆ ಏನಾಗ್ತೈತೆ ಹಂಗೆ ಆಗ್ಬಿಟ್ಟೈತೆ ಇವತ್ತು ಸತಿ. ನೆನ್ನೆನೂ ಕೂಡ DK ಶಿವಕುಮಾರ್ ಅವರು ಖರ್ಗೆ ಅವ್ರ ಮನೆಗೆ ಹೋಗಿ ಮಾಡ್ತಿರೋ ಇಲ್ಲೋ ಅಂತೇಳಿ ಗಲಾಟೆ ಮಾಡಿ ಬಂದಿರೋದು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ಅವರು ಕಾಂಗ್ರೆಸ್ ಒಂದು ರೀತಿ ಕಳೆದ 2 ವರ್ಷದಿಂದನೂ ಕೂಡ ಸರ್ಕಾರ ಸತ್ತೋಗಿದೆ. ಅಭಿವೃದ್ಧಿ ಇಲ್ಲ, ಬರೀ ಜಗಳ. CM ಯಾರಾಗಬೇಕು ಅನ್ನೋ ಜಗಳ ಕಳೆದ 2 ವರ್ಷದಿಂದ. ಅದರಲ್ಲೂ 1 ವರ್ಷದಿಂದ ಅಂತೂ ಪ್ರತಿದಿನ ಈ ಜಗಳದಲ್ಲೇ ಸರ್ಕಾರ ಸತ್ತೋಗಿದೆ. ಈಗ MLAಗಳೆಲ್ಲ ಸುಮಾರು 30-40 ಜನ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಸರ್ಕಾರ ಸರಿ ಇದ್ದಿದ್ದರೆ, ಸರ್ಕಾರದ ನೇತೃತ್ವ ಸರಿ ಇದ್ದಿದ್ದರೆ, ಪಾರ್ಟಿ ಅಧ್ಯಕ್ಷರಿಗೆ ಒಂದು ಸ್ವಲ್ಪ ಗೌರವ ಇದ್ದಿದ್ರೆ ಅವರೆಲ್ಲ ಯಾಕೆ ಹೋಗ್ತಾಯಿದ್ರು? DK ಶಿವಕುಮಾರ್ ಬೆದರಿಕೆಗೆ ಜಗ್ಗದೆ ಹೋಗಿದ್ದಾರೆ. ಅಲ್ಲಿ DK ಶಿವಕುಮಾರ್ ಆವಾಜ್ಗೆ 3 ಪೈಸದ ಬೆಲೆ ಕೊಡದೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ MLAಗಳು ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ಸಿನ MLA ಲೆವೆಲ್ಗಳೇನು, ಅವರ ವರ್ಚಸ್ಸು ಏನೋದು ಅರ್ಥ ಆಗೋ. ಅಂದರೆ DK ಶಿವಕುಮಾರ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಅದರಿಂದ ಪಕ್ಕ ಈಗ ಅವ್ರು ಹೋಗಿ ಖರ್ಗೆ ಅವ್ರ ಮನೆ ಬಾಗಿಲು ಕೂತಿದ್ದಾರೆ. ಅಲ್ಲಿ ನೋಡಿದ್ರೆ MLAಗಳೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅಲ್ಲಿಂದನೇ ಹೇಳಿದ್ದಾರೆ DK ಯಾರು ನಮಗೆ ಆವಾಜ್ ಹಾಕೋಕ್ಕೆ ಅಂತ
ಪಟ್ಟಣ್ ಶೆಟ್ಟಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ಸಲ್ಲಿ ಎಲ್ಲ ಸರಿ ಇಲ್ಲ. ಜಗಳ ಒಟ್ಟಲ್ಲಿ ಅವ್ರಿಗೆ ಇರೋ ಇನ್ನು 2 ವರ್ಷ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಕನಸುಗಳನ್ನು ಇಟ್ಕೊಂಡಿರೋರು, ಮಂತ್ರಿಗಳಾಗಿರುವಂಥವ್ರು ಜಗಳ ಶುರು ಮಾಡಿದ್ದಾರೆ. ಒಟ್ಟೆ ಈಗ ಕಾಂಗ್ರೆಸ್ ಪಾರ್ಟಿ ಜಗಳಗಳ ಪಾರ್ಟಿ. ಹಿಂದೆ ನಾವು ಜನತಾದಳ ಹಿಂದೆ ಜನತಾದಳ ಇತ್ತಲ್ಲ, ಆವಾಗ ಹಳೇದು, ಅದು ಜಗಳಗಳ ಪಾರ್ಟಿ ಅಂತ ಇದ್ರಿ. ಈಗ ಕಾಂಗ್ರೆಸ್ಸು ಜಗಳಗಳ ಕಾಂಗ್ರೆಸ್. ಈಗ ಜಗಳ ಮಾಡೋದರಲ್ಲಿ ನಿಸ್ಸೀಮರಾಗಿದ್ದಾರೆ. ಯಾರ ಮಾತು ಯಾರೂ ಕೇಳ್ತಾ ಇಲ್ಲ MLAಗಳು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಒಂದು ರೀತಿ ಕರ್ನಾಟಕ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈಗೇನಿದ್ರು ಮುಂದಿನ ದಿನಗಳಲ್ಲಿ BJP ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅದು ತೀರ್ಮಾನ ಮಾಡೋದು ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು. ಅಲ್ಲಿವರೆಗೂ ನಮ್ಮಲ್ಲಿರೋವಂಥ ಎಲ್ಲ BJPಯಲ್ಲಿರೋ 63 ಜನನೂ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಾಣ್ತಾರೆ. JDSಯಲ್ಲಿರೋ 16-17 ಜನನೂ ಕೂಡ ಕನಸು ಕಾಣ್ತಾರೆ. ಅದು ಎಲ್ಲ ಯಾರು ತಪ್ಪು ಅಂತ ನಾನು ಹೇಳಲ್ಲ, ಕನಸು ಎಲ್ಲರೂ ಕಾಣ್ಬೋದು. ಆದರೆ ತೀರ್ಮಾನ ಮಾಡೋದು ನರೇಂದ್ರ ಮೋದಿಯವರು. ಫಸ್ಟು ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಅದು ನೆಕ್ಸ್ಟು. ಫಸ್ಟು ಸರ್ಕಾರ, ನೆಕ್ಸ್ಟು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಆಮೇಲೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.